ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಮ್ಮ ಮೀನಾ, ಒಂದು ಸಲ ನೀನು ಅಮೂಲ್ಯ ಇದೇ ತಪ್ಪು ಮಾಡಿದ್ರಿ. ನಿಮಗೆ ನಾನು ಬೈದಿದ್ದೆ ಅಲ್ವಾ? ನಿಮಗೆ ಬೈದ ಮೇಲೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ನಾನೇ ಅಂದ್ಕೊಂಡು ತುಂಬ ಒದ್ದಾಡ್ಬಿಟ್ಟೆ. ನಾನೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಿದೆ ಅಲ್ವಾ? ಬೈಯೋದ್ರಿಂದ ಯಾರೂ ಬುದ್ಧಿ ಕಲಿಯೋದಿಲ್ಲ, ಪ್ರೀತಿಯಿಂದ ಹೇಳಿದರೆ ಬುದ್ಧಿ ಕಲಿತಾರೆ ಅಂತ ನಾನು ನಿಮ್ಮ ಹತ್ರ ಪ್ರೀತಿಯಿಂದನೇ ಹೇಳಿದೆ ಅಲ್ವಾ? ನನ್ನ ಮಾತು ನೀವು ಕೇಳಿದ್ದೀರಾ ಅಂದ್ಕೊಂಡಿದ್ನಲ್ಲಮ್ಮ ಅಂತಾನೆ ನಂದನ್. ಅದು ಹಾಗಲ್ಲ ಮಾವ ಅಂತ ಮೀನಾ ಹೇಳುವಾಗ, ಸಾಕು ಮೀನಾ, ಇದ್ರ ಬಗ್ಗೆ ಯಾರೇನೂ ಮಾತಾಡಬೇಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ಪದೇ ಪದೇ ಹೇಳಿದ್ದನ್ನೇ ಹೇಳೋದಕ್ಕೆ ಇಷ್ಟ ಇಲ್ಲ. ಈ ಸಲ ಕಡೆಯದಾಗಿ ಹೇಳ್ತಿದ್ದೀನಿ, ಈ ಮನೇಲಿರೋರ ಅಭಿಪ್ರಾಯ ಎಲ್ಲ ಒಂದೇ ಆಗಿರಬೇಕು. ಇಲ್ಲ ನಾನು ಹೇಳಿದರೆ ನಡಿಬೇಕು, ನನ್ನ ಮಾತೆ ನಡಿಬೇಕು ಅಂತ ನೀವು ಯಾರಾದರೂ ಅಂದ್ಕೊಂಡಿದ್ರೆ ಅಂಥವರಿಗೆ ಈ ಮನೇಲಿ ಜಾಗ ಇಲ್ಲ. ಅವ್ರವ್ರ ದಾರಿ ಅವ್ರವ್ರು ನೋಡ್ಕೋಬೋದು. ಗಿರಿಜಾ, ನಾಳೆ ಬೆಳಿಗ್ಗೆ ಬ್ಯಾಂಕಿಂದ ಅವ್ರ ಮನೆ ಒಡವೆ ತಂದು ಅವರಿಗೆ ತಲುಪಿಸ್ಬೇಕು. ಇನ್ನು ಮುಂದೆ ಅವ್ರ ಹತ್ರ ಮಾತು ಕೇಳೋ ಶಕ್ತಿ ನನಗಿಲ್ಲ ಗಿರಿಜಾ. ಅವ್ರ ಮಾತು ಕೇಳ್ತಿದ್ರೆ ಒಂದು ಕ್ಷಣ ಸತ್ತೋಗೋಣ ಅನ್ನಿಸ್ತು ಗಿರಿಜಾ. ನಾಳೆ ಅಷ್ಟರಲ್ಲಿ ಅವ್ರ ಮನೆ ಒಡವೆ ಅವರಿಗೆ ತಲುಪಬೇಕು ಅಷ್ಟೇ ಅಂತ ನಂದನ್ ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಈಚೆ ನಂದನ್ ಅಂಗಡಿಗೆ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಕೇಶವ ಬಂದು, ಅಪ್ಪ ಯಾಕಪ್ಪ ನಡ್ಕೊಂಡು ಹೋಗ್ತಿದ್ದೀರಾ? ಒಂದೆರಡು ನಿಮಿಷ ಗಾಡಿ ತಂದುಬಿಡ್ತೀನಿ ಅಂತಾನೆ. ಪರವಾಗಿಲ್ಲ ಕೇಶವ, ಯಾಕೋ ತಲೆ ಸಿಡಿತಿದೆ, ಚೂರು ಟೀ ಕುಡಿಯೋವೇನೋ ಅಂತಾರೆ ನಂದನ್. ಬನ್ನಿ ಅಪ್ಪ ಹೋಗೋಣ ಅಂತ ಅಂಗಡಿಗೆ ಬಂದು, ಅಣ್ಣ ಒಂದು ಟೀ ಕೊಡಿ ಅಂತಾನೆ ಕೇಶವ. ನಂದನ್ ಅಲ್ಲೇ ಬೆಂಚ್ ಮೇಲೆ ಕೂತ್ಕೋತಾರೆ. ಕೇಶವ ಟೀ ತಂದು ಕೊಡ್ತಾನೆ. ಸಾರಿ ಅಪ್ಪ, ಮೀನಾ ಆ ಥರ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದೇ ವಿಷಯಕ್ಕೆ ನೀವು ಅವಳ ಮೇಲೆ ರೇಗಾಡಿದಾಗ ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಜಗಳ ಮಾಡಿದ್ದೆ. ಆದರೆ ನೀವು ಹೇಳಿದ ಮೇಲೂ ಮತ್ತೆ ಅದೇ ಕೆಲಸಕ್ಕೆ ಕೈ ಹಾಕಿದ್ದು ಸರಿಯಿಲ್ಲಪ್ಪ. ಅವ್ರಿಗೇನೆ ಸಮಜಾಯಿಸಿ ಕೊಡ್ಬೋದು, ಆದರೆ ಅವಳು ಮಾಡಿದ ತಪ್ಪೇ ಅಪ್ಪ. ಅದರಿಂದ ನಿಮಗೆ ತುಂಬ ಅವಮಾನ ಆಯಿತು. ಅವಳು ನಿಮಗೆ ಸಾರಿ ಕೇಳದೆ ಇರ್ಬೋದಪ್ಪ, ಆದರೆ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಪ್ಪ. ದಯವಿಟ್ಟು ಕ್ಷಮಿಸಿಬಿಡಿ. ನನಗೆ ಈ ವಿಷಯ ಗೊತ್ತಿದ್ರೇ ನಾನು ಖಂಡಿತ ತಡೀತಾ ಇದ್ದೆ ಅಪ್ಪ, ದಯವಿಟ್ಟು ಕ್ಷಮಿಸಿ ಅಪ್ಪ ಅಂತಾನೆ ಕೇಶವ, ಇದರಲ್ಲಿ ನಿಂದೇನೋ ತಪ್ಪು, ನೀನು ಯಾಕೆ ಸಾರಿ ಕೇಳ್ತಿದ್ಯಾ ಅಂತಾರೆ ನಂದನ್. ಈಚೆ ಗಿರಿಜಾ ಅಡುಗೆ ಮನೆಯಲ್ಲಿ ಯೋಚನೆ ಮಾಡ್ತಾ ನಿಂತಿರುವಾಗ ಮೀನಾ ಅಮೂಲ್ಯ ಬರ್ತಾರೆ. ಅತ್ತೆ ಅಂತಾಳೆ ಮೀನಾ. ಗಿರಿಜಾ ಮುಖ ತಿರುಗಿಸ್ಕೋತಾರೆ. ಅತ್ತೆ ಪ್ಲೀಸ್ ಅತ್ತೆ, ನಮ್ಮ ಮಾತು ಕೇಳಿ. ಅಲ್ಲಂತೂ ನಮಗೆ ಯಾರೂ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ, ನೀವಾದರೂ ನಮ್ಮ ಮಾತನ್ನು ಕೇಳಿಸ್ಕೊಳ್ಳಿ ಅತ್ತೆ ಅಂತಾಳೆ ಮೀನಾ. ಏನು ಕೇಳಿಸ್ಕೋಬೇಕು? ನೀವಿಬ್ಬರು ಮಾಡಿರೋ ಕೆಲಸಕ್ಕೆ ಸಬೀಬ್ ಹೇಳೋಕ್ಕೆ ಬಂದಿದ್ದೀರಾ ಅಲ್ವಾ? ನಿಮ್ಮಿಬ್ಬರು ಮಾತನ್ನು ಕೇಳೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಅಲ್ಲ, ನಿಮ್ಮಿಬ್ಬರನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನನ್ನ ಸೊಸೆಂದ್ರಲ್ಲ, ನನ್ನ ಹೆತ್ತು ಮಕ್ಕಳ ಥರ ನೋಡ್ಕೋತಿದ್ದೆ. ಏನಾದರೂ ಇದ್ದರೆ ನಾನು ಅದನ್ನು ನಿಮ್ಮ ಹತ್ರ ಹೇಳ್ತಿದ್ದೆ, ನೀವು ನನ್ನ ಹತ್ರ ಹೇಳ್ತಿದ್ರಿ. ಆದರೆ ಈ ವಿಷಯನ ನನ್ನಿಂದ ಮುಚ್ಚಿಟ್ಬಿಟ್ರಿ ಅಲ್ವಾ? ನೀವು ಅಲ್ವೇ ಅಮ್ಮು, ಎರಡೆರಡು ಸಲ ನಿಮ್ಮ ಮಾವ ಹೇಳಿದರು ಈ ಟ್ಯೂಷನ್ ಎಲ್ಲ ಬೇಡ ಅಂತ. ಅವ್ರು ಅಷ್ಟೇ ಹೇಳಿದರು, ನೀನು ಮತ್ತೆ ಅದೇ ಮಾಡಿದ್ಯಲ್ಲ. ಅಲ್ಲ, ಅಂಥ ಖರ್ಚು ನಿನಗೇನೇ ಇತ್ತು. ಖರ್ಚಿದ್ದಿದ್ರೆ ನನ್ನ ಹತ್ರ ಕೇಳ್ಬೋದಾಗಿತ್ತಲ್ಲೇ. ನಿಮ್ಮ ಮಾವನ ಕೇಳಿದರೆ ಕೊಡ್ತಿದ್ರು. ಓಹೋ, ಅವ್ರ ಹತ್ರ ಕೇಳೋದಕ್ಕೆ ನಿನಗೆ ಅವಮಾನನಾ ಏನೋ? ಆವಾಗ ನಿನಗೆ ಅವ್ರು 4 ಮಾತು ಬೈದರು ಅಂತ ತಾನೆ. ಆದರೆ ಇವತ್ತು ಅವ್ರು ನಿನ್ನಿಂದ ಎಂತೆಂಥ ಮಾತು ಕೇಳಿಸ್ಕೊಳ್ಬೇಕಾಗಿ ಬಂತು ಅಮೂಲ್ಯ. ಇಂಥ ಮಾತುಗಳನ್ನು ಅವ್ರ ಜೀವನದಲ್ಲಿ ಕೇಳಿರಲಿಲ್ಲ ಕಣೆ. ಇಷ್ಟಕ್ಕೂ ದುಡ್ಡು ಕೇಳಿದಿದ್ರೆ ನಿಮ್ಮ ಮಾವ ಕೊಡಲ್ಲ ಅಂತ ಹೇಳ್ತಾ ಇರಲಿಲ್ಲ ಕಣೆ. ಯಾಕಂದರೆ ನಿನ್ನ ವಿಷಯದಲ್ಲಿ ಅವ್ರು ಎಷ್ಟು ಬದಲಾಗಿದ್ರು ಗೊತ್ತಾ? ಅದೆಲ್ಲ ನಿನಗೆ ಕಾಣಲಿಲ್ಲ ಅಲ್ಲ? ಅಷ್ಟೇ ಅಲ್ಲ ಕಣೆ, ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಅವರು ಮುಂದಾಗಿದ್ದರು. ಅಷ್ಟರಲ್ಲಿ ಈ ಕೆಲಸ ಮಾಡಿಬಿಟ್ಟಿಲ್ಲ. ಏನೇ ಆಗಿದೆ ನಿನಗೆ ಅಂತಾರೆ ಗಿರಿಜಾ. ಅತ್ತೆ, ನಾನು ವಲ್ಲಭಂಗೋಸ್ಕರ ಅಂತ ಅಮೂಲ್ಯ ಹೇಳುವಾಗ, ಏಯ್ ನೀನು 1000 ಸಲ ಹೇಳ್ಬೋದು ವಲ್ಲಭನ ಕಷ್ಟ ನೋಡೋಕ್ಕಾಗಲಿಲ್ಲ, ನಾನು ಸಹಾಯ ಮಾಡಿದೆ ಅಂತ. ಆದರೆ ಈ ಸಲ ನೀನು ಮಾಡಿರೋ ತಪ್ಪು ಕ್ಷಮಿಸೋಕ್ಕೆ ಆಗದೆ ಇರುವಂಥ ತಪ್ಪು ಅಂತಾರೆ ಗಿರಿಜಾ. ಅತ್ತೆ, ನೀವು ಹಾಗೆ ಹೇಳಬೇಡಿ ಅತ್ತೆ, ನೀವೇ ನನ್ನ ಕ್ಷಮಿಸಿಲ್ಲ ಅಂದರೆ ಹೇಗತ್ತೆ? ಪ್ಲೀಸ್ ಅತ್ತೆ ಅಂತಾಳೆ ಅಮೂಲ್ಯ. ಇಲ್ಲ, ನಾನು ಕ್ಷಮಿಸಲ್ಲ ಅಮ್ಮು, ನೀವೇನೇ ಮಾಡಿದ್ರು ನಾನು ನಿನ್ನ ಕ್ಷಮಿಸ್ತೀನಿ ಅಂದ್ಕೊಂಡಿದ್ದೆ ಅಲ್ವಾ? ಇನ್ನು ಮುಂದೆ ನಿಮ್ಮಿಬ್ಬರ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಹೊರಟೋಗಿ ಇಲ್ಲಿಂದ ಅಂತಾರೆ ಗಿರಿಜಾ. ಅತ್ತೆ ಪ್ಲೀಸ್ ಅತ್ತೆ ಅಂತಾಳೆ ಮೀನಾ. ಸಾಕು ಮೀನಾ, ನೀವಿಬ್ಬರು ಏನು ಮಾಡಿದ್ರು ನಾನು ಕ್ಷಮಿಸ್ತಿದ್ನೋ ಏನೋ, ಆದರೆ ನೀವು ಮಾಡಿರೋ ತಪ್ಪಿಂದ ನನ್ನ ಗಂಡ ತಲೆ ತಗ್ಸೋ ಹಾಗಾಗಿದೆ. ಈ ತಪ್ಪಿಗೆ ನಿಮ್ಗಳಿಗೆ ಯಾವತ್ತೂ ಕ್ಷಮೆ ಇಲ್ಲ. ಯಾವತ್ತೂ ನೀವು ನನ್ನ ಜೊತೆ ಮಾತಾಡಬೇಡಿ ಅಂತಾರೆ ಗಿರಿಜಾ. ಅತ್ತೆ, ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆ, ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ, ಇದೊಂದು ಸಲ ಅಂತ ಅಮೂಲ್ಯ ಹೇಳುವಾಗ, ಹೊರಟೋಗಿ ಇಲ್ಲಿಂದ ಅಂತಾರೆ ಗಿರಿಜಾ. ಅತ್ತೆ ಅಂತಾಳೆ ಮೀನಾ. ಆಗ ಪಾತ್ರೆನ ಬಿಸಾಕಿ ಹೊರಟೋಗಿ ಇಲ್ಲಿಂದ ಅಂತ ಕೂಗ್ತಾರೆ ಗಿರಿಜಾ. ಅತ್ತೆ ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ, ಬಾ ಹೋಗೋಣ ಅಂತ ಅಮೂಲ್ಯನ ಕರ್ಕೊಂಡು ಮೀನಾ ಹೋಗ್ತಾಳೆ. ಈಚೆ ನಂದನ್ ಟೀ ಕುಡಿತಾ ಇರುವಾಗ ವಲ್ಲಭನು ಸೈಕಲ್ನಲ್ಲಿ ಅಲ್ಲಿಗೆ ಬರ್ತಾನೆ. ಅಪ್ಪನ ಪಕ್ಕ ಕೂತ್ಕೊಂಡು, ಅಪ್ಪ ನಿಮಗೆ ಇವತ್ತು ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನೀವು ನನ್ನ ಜೊತೆ ಮಾತಾಡದೇ ಇರ್ಬೋದು, ಆದರೆ ನಿಮ್ಮ ಈ ಮೌನ ಎಷ್ಟು ನೋವು ಮಾಡಿದೆ ಅಂತ ನನಗೆ ಗೊತ್ತಾಗ್ತಿದೆ. ಅಮೂಲ್ಯ ಹೀಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಪ್ಪ, ತಪ್ಪಾಯ್ತಪ್ಪ,
ಪ್ಲೀಸ್ ಕ್ಷಮಿಸ್ಬಿಡಿ, ಸಾರಿ ಅಂತಾನೆ ವಲ್ಲಭ. ಆಗ ನಂದನ್ ವಲ್ಲಭನ ಹೆಗ್ಲ ಮೇಲೆ ಕೈ ಇಡ್ತಾರೆ. ವಲ್ಲಭ ಆಶ್ಚರ್ಯದಿಂದ ಕೇಶವನ ಮುಖ ನೋಡ್ತಾನೆ. ಕೇಶವ ಖುಷಿಯಿಂದ ನಗ್ತಾನೆ. ವಲ್ಲಭನು ನಗ್ತಾನೆ. ಆಗ ಕೇಶವನು ಅಪ್ಪನ ಪಕ್ಕ ಬಂದು ಕೂತ್ಕೋತಾನೆ. ಹೋಗಲಿ ಬಿಡು, ಏನೂ ಮಾಡೋಕ್ಕಾಗೋದಿಲ್ಲ. ನನಗೆ ಅವಮಾನ ಆಗೋದು, ನೋವು ಆಗೋದು ಇದೆಲ್ಲ ಭಗವಂತ ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾನೆ. ಮೀನಾ ಅಮೂಲ್ಯ ಎಲ್ಲ ನೆಪ ಅಷ್ಟೇ ಕಣ್ರು. ಏಯ್, ನೀವೆಲ್ಲ ನಂದ್ಕೋಬೇಡಿ, ಇದು ನನ್ನ ಸಂಕಟ, ನಾನೇ ಅನುಭವಿಸ್ತೀನಿ ಅಂತಾರೆ ನಂದನ್. ಈಚೆ ವೀಣಾ ಫೋನಲ್ಲಿ ಪ್ರಿಯಾ ಹತ್ರ, ಅಯ್ಯೋ ಮಗಳೇ, ನಿನ್ನ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಗ್ತಿದೆ ಕಣೆ. ಅಂತೂ ಚೋಟ್ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿಗೆ ಚೆನ್ನಾಗಿ ಒಗ್ಗರಣೆ ಹಾಕಿದ್ದಾರೆ ಅನಿಸುತ್ತೆ. ನಿನ್ನ ಮಾತು ಸಾಸಿವೆ ಥರ ಚಟಪಟ ಅಂತು ತಾನೆ ಮಗಳೇ. ಇಂಥ ಟೈಮಲ್ಲಿ ಇರೋ ಬರೋ ಕೋಪ ಎಲ್ಲ ಚೆನ್ನಾಗಿ ತೀರಿಸ್ಕೊಂಡು ಬಿಡಬೇಕು ಕಣೆ ಅಂತಾರೆ. ಆದರೂ ಅಮ್ಮ, ಮೀನಾ ಮತ್ತು ಅಮೂಲ್ಯನ ಮನೆಯವರೆಲ್ಲ ಕಟಕಟೆಯಲ್ಲಿ ನಿಲ್ಲಿಸಿರೋರ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಿತ್ತಮ್ಮ. ಅವರಿಬ್ಬರು ಮುಖ ನೋಡಿ ಅಮೂಲ್ಯ ಅಂತೂ ಅಳ್ತಾನೆ ಇದ್ಲು. ಚಿಕ್ಕ ಮಗು ಅಳು ಥರ ಅನಿಸ್ತಿತ್ತು. ಅವರಿಬ್ಬರು ಪಾಪ ಅಮ್ಮ ಅಂತಾಳೆ ಪ್ರಿಯಾ. ಏಯ್ ಮಿಜಿ, ನಿನಗೇನೇ ಬಂತು, ಅವರಿಗೆ ಪಾಪ ಅಂತಿದ್ಯಲ್ಲ ಅಂತಾರೆ ವೀಣಾ. ಆಗಲ್ಲಮ್ಮ, ಅಮೂಲ್ಯ ಏನೋ ಅವಳ ಗಂಡಂಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ಲು. ಅವಳ ಉದ್ದೇಶ ಬೇರೇನೂ ಇರಲಿಲ್ಲ ಅಲ್ವೇನಮ್ಮ. ಆ ಎದುರುಗಡೆ ಮನೆಯವರು ಸಿಕ್ಕಿದ್ರೆ ಚಾನ್ಸು ಅಂತ ಇವ್ರು ಚಿಕ್ಕ ವಿಷಯನ ಇಷ್ಟೆಲ್ಲ ದೊಡ್ಡದು ಮಾಡಿದ್ರು ಅಂತಾಳೆ ಪ್ರಿಯಾ. ಅಲ್ಲ ಕಣೆ ಪ್ರಿಯಾ, ಇದೇ ನನಗೆ ಆಗಲ್ಲ ಅನ್ನೋದು. ಮೀನಾ ಅಮೂಲ್ಯ ನಿನಗೇನಾದರೂ ಕಡಿಮೆ ಕಾಟ ಕೊಟ್ಟಿದ್ದಾರಾ ಹೇಳು? ಅವರು ಇಲ್ಲದೆ ಇಬ್ಬರೇ ಅದ್ಭುತವಾದ ಸೊಸೆಯಂದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಬಿಂಕ ಭಿನ್ನಾಣ ಮಾಡಿ ಮೆರೀತಿದ್ರು. ಸರಿಯಾಗಾಯಿತು ಅವರಿಗೆ. ಸುಮ್ಮನಿರು ನೀನೇನಾದರೂ ಪಾಪ ಪುಣ್ಯ ಅಂತ ಇವಾಗ ಇದ್ದರೆ ಮಣ್ಮುಕ್ತಿ ಅಷ್ಟೇ ನೋಡು. ಇದೇ ಒಳ್ಳೆ ಚಾನ್ಸು ಅಂತ ತಿಳ್ಕೊಂಡು ನೀನೇ ಬೆಸ್ಟ್ ಸೊಸೆ ಅಂತ ಅತ್ತೆ ಮಾವನ ಮುಂದೆ ಪ್ರೂವ್ ಮಾಡು. ಅವರು ಅಳು ಪಳು ಎಲ್ಲ ಕಟ್ಕೊಂಡು ನಿನಗೇನೆ ಆಗಬೇಕು ಮಿಜಿ. ಸರಿ, ಆ ವಿಷಯ ಬಿಡು. ನಾನು ನಿನಗೆ ಫೋನ್ ಮಾಡಬೇಕು ಅಂತಿದ್ದು ಅಷ್ಟರಲ್ಲಿ ನೀನೇ ನನಗೆ ಫೋನ್ ಮಾಡಿದೆ ನೋಡೆ. ನಾಳೆ ನಿಮ್ಮ ಮನೆಗೆ ಬರ್ತಿದ್ದೀನಿ ಅಂತಾರೆ ವೀಣಾ. ಯಾಕಮ್ಮ, ಏನು ವಿಶೇಷ ಅಂತಾಳೆ ಪ್ರಿಯಾ. ಅದೇ ಕಣೆ, ನಿನ್ನ ಆಧಾರ್ ಕಾರ್ಡು ಇಲ್ಲಿ ತಂದುಬಿಡ್ತೀನಿ. ಮೊದಲೇ ನೀನು ಗಾಬರಿ ಸುಬ್ಬಿ, ನಿನ್ನನ್ನು ನಂಬೋಕ್ಕಾಗಲ್ಲಮ್ಮ. 1 ಮಾಡೋಕ್ಕೆ ಹೋಗಿ 9 ಮಾಡ್ತೀಯ, ಅದನ್ನು ನನ್ನ ತಲೆಗೆ ತರ್ತೀಯ. ಅದಕ್ಕೆ ನಾನು ಬಂದು ಆ ಕಾರ್ಡನ್ನು ಇಸ್ಕೊಂಡು ಬಿಡ್ತೀನಿ. ಅದು ನನ್ನ ಹತ್ರನೇ ಇರಲಿ, ಸರಿನಾ ಮಿಜಿ ಅಂತಾರೆ ವೀಣಾ. ಸರಿ ಅಮ್ಮ ಅಂತಾಳೆ ಪ್ರಿಯಾ. ಏಯ್ ಮಿಜಿ, ಅಲ್ಲಿವರೆಗೂ ಆ ಆಧಾರ್ ಕಾರ್ಡನ್ನು ಜೋಪಾನವಾಗಿ ಇಟ್ಕೊ. ಅಕಸ್ಮಾತ್ ಯಾರ ಕೈಗಾದರೂ ಸಿಕ್ಕಿದರೆ ಆ ಅಮೂಲ್ಯ ಮೀನನ್ನು ಕಟಕಟೆಯಲ್ಲಿ ಇಳಿಸಿ ನಿನ್ನನ್ನು ಆ ಕಟಕಟೆ ಮೇಲೆ ಹತ್ತಿಸಿಬಿಡ್ತಾರೆ. ಮನೆಯವರೆಲ್ಲರೂ ಮೀನಾ ಅಮೂಲ್ಯನ ಪ್ರಶ್ನೆ ಮಾಡೋದನ್ನು ನಿಲ್ಲಿಸಿ ನಿನ್ನ ಕಡೆ ತಿರುಗಿ ನಿನ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರೆ ಕಷ್ಟ ಕಣೆ. ಜೋಪಾನವಾಗಿರು ಮಿಜಿ ಅಂತಾರೆ ವೀಣಾ. ಸರಿ ಅಮ್ಮ, ಹುಷಾರಾಗಿ ಇಟ್ಕೋತೀನಿ, ಚಿಂತೆ ಮಾಡಬೇಡ ಅಂತಾಳೆ ಪ್ರಿಯಾ. ಅಮ್ಮ ತಾಯಿ, ನಿನ್ನನ್ನು ಎತ್ತ ಮೇಲೆ ಚಿಂತೆ ಮಾಡದೆ ಇರೋಕ್ಕಾಗುತ್ತೇನೆ? ಆವಾಗ ಡಿಸೈನ್ ಆಗಿ ಶಾಕ್ ಕೊಡ್ತಿರ್ತೀಯ ಕಣೆ. ಸರಿ, ಫೋನ್ ಇಡು, ನಾಳೆ ಸಿಗ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಆದರೂ ಅಮೂಲ್ಯ ಮೀನನ್ನು ನೆನೆಸ್ಕೊಂಡ್ರೆ ಪಾಪ ಅನಿಸ್ತಿದೆ ಅಂತಾಳೆ ಪ್ರಿಯಾ. ಈಚೆ ರಾತ್ರಿ ವಲ್ಲಭ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾನೆ. ಆವಾಗ ಅಮೂಲ್ಯ ಬಂದು, ವಲ್ಲಭ ನಾನೇನು ಹೇಳಬೇಕು, 1 ನಿಮಿಷ ನನ್ನ ಮಾತು ಕೇಳಿಸ್ಕೊ ಅಂತಾಳೆ. ಅವಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾನೆ ವಲ್ಲಭ. ಈಚೆ ಹಿತ್ತಲಲ್ಲಿ ಕೇಶವ ಫೋನಲ್ಲಿ, ಹಾಂ ಸರ್, ಇವತ್ತು ಡೆಲಿವರಿ ಆಗುತ್ತೆ ಸರ್. ಓಕೆ ಸರ್, ಆಯಿತು ಅಂತ ಕಾಲ್ ಕಟ್ ಮಾಡ್ತಾನೆ. ಆಗ ಮೀನಾ ಬಂದು, ಕೇಶವ ಅದು ಒಂದು ಸಲ ನನ್ನ ಮಾತು ಕೇಳಿಸ್ಕೊ, ನಾನು ಮಾತಾಡೋದಕ್ಕೆ ಬಂದಿದ್ದೀನಿ ಕೇಶವ ಪ್ಲೀಸ್ ಅಂತ ಮೀನಾ ಹೇಳಿದರೆ ಕೇಶವ ಅಲ್ಲಿಂದ ಹೋಗ್ತಾನೆ. ಈಚೆ ಕಿಚನಲ್ಲಿ ರಕ್ಷಾ ಇರುವಾಗ ಮೀನಾ ಅಮೂಲ್ಯ ಬಂದು, ರಕ್ಷಾ, ಮನೇಲಿ ಯಾರೂ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ, ನೀನಾದರೂ ಅರ್ಥ ಮಾಡ್ಕೊಂಡು ನಮ್ಮ ಹತ್ರ ಮಾತಾಡು ಅಂತಾಳೆ ಮೀನಾ. ಆಗ ರಕ್ಷಾ ಅಲ್ಲಿಂದ ಹೊರಡ್ತಾಳೆ. ರಕ್ಷಾ, 1 ನಿಮಿಷ, ಅಕ್ಕ ಮಾತಾಡ್ತಿದ್ದಾರಲ್ವಾ, ಪ್ರತಿಯಾಗಿ ಕೇಳಿಸ್ಕೊ ಅಂತಾಳೆ ಅಮೂಲ್ಯ. ಏನು ಮಾತಾಡಬೇಕು ಅಮೂಲ್ಯ? ಅವತ್ತು ನೀನು ವಲ್ಲಭಣ್ಣನ ಮದುವೆಯಾಗಿ ಬಂದಾಗಲೇ ನಮ್ಮ ಮನೆ ನೆಮ್ಮದಿಯೆಲ್ಲ ಹಾಳಾಗಿತ್ತು. ಆ ಮನೆಯವರು ಅಪ್ಪಂಗೆ ಮಾಡಿರೋ ಅವಮಾನದಿಂದ ಅಪ್ಪನ ಮನಸ್ಸಲ್ಲಿ ಗಾಯ ಆಗಿತ್ತು. ಆ ಗಾಯಕ್ಕೆ ಮತ್ತೆ ಬರೆ ಎಳ್ಬಿಟ್ಟಿಯಲ್ಲ ಅಮೂಲ್ಯ. ನೀನು ಅತ್ತಿಗೆ, ನೀವು ನಿಮ್ಮಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ದೆ ಅತ್ತಿಗೆ ನಾನು, ಆದರೆ ಈ ತರಹ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಬ್ಬರು ನನ್ನ ಜೊತೆ ಮಾತಾಡಬೇಡಿ ಅಂತ ರಕ್ಷಾ ಹೋಗ್ತಾಳೆ. ಈಚೆ ನಂದನ್ ಅಂಗಡಿಯಲ್ಲಿ ಬೇಜಾರಲ್ಲಿ ಕೆಳಗಡೆ ಕೂತಿರ್ತಾರೆ. ಆಗ ಸುಂದರ ಬಂದು, ಅಬ್ಬಬ್ಬಾ, ಕುಂತ್ರೆ ಹೇಳೋಕ್ಕಾಗಲ್ಲ, ಎದುರೇ ಕುತ್ಕೊಳ್ಳೋಕ್ಕಾಗಲ್ಲ, ವಯಸ್ಸಾಯಿತು ಅಂತ ಅಲ್ಲೇ ಕೂತ್ಕೋತಾನೆ. ಆಗ ನಂದನ್ ಅವನ್ನ ನೋಡ್ತಾರೆ. ನಿಮಗೆಲ್ಲ ಭಾವ, ನನಗೆ ಹೇಳಿದ್ದು, ಈಗಲಾದರೂ ಒಂದು ಮದುವೆ ಮಾಡೋಕ್ಕೆ ಮನ್ಸು ಮಾಡಿ. ಯಾಕೆ ಭಾವ ಹೀಗೆ ಸಪ್ಪಗೆ ಕೂತಿದ್ದೀರಾ? ಟೈಮ್ ಆಯಿತು, ಮನೆಗೆ ಹೋಗೋಣ, ಇಷ್ಟೊತ್ತಿಗೆ ಹೋಗ್ತಿದ್ವಿ ದಿನ ಅಂತಾನೆ ಸುಂದರ. ಯಾಕೋ ಮನೆಗೆ ಹೋಗೋ ಮನಸ್ಸೇ ಇಲ್ಲ ಸುಂದರ. ಮನೆಗೆ ಹೋಗಿ ಯಾರ ಮುಖನೂ ನೋಡಬೇಕು ಅಂತ ಅನಿಸ್ತಾನೂ ಇಲ್ಲ. ನಿಮ್ಮ ಅಣ್ಣಂದಿರು ಆಡಿರೋ ಮಾತುಗಳು ಇನ್ನೂ ಕಿವಿನಲ್ಲಿ ಗುಹಿ ಅಂತಿದೆ ಸುಂದರ. ಯಾರಾದರೂ ನಮ್ಮನ್ನು ತಳ್ಳಿ ಕೆಳಗೆ ಬೀಳಿಸಿ ಕೇಕ ಹಾಕಿ ನಕ್ಕಾಗ ಎದೆ ಉಬ್ಬಿಸಿ ನಿಂತ್ಕೋಬೇಕು ಅನಿಸುತ್ತೆ. ಆದರೆ ಮತ್ತೆ ನಾನು ಮುಗ್ಗರಿಸಿ ಬೀಳ್ತಿದ್ದೀನಿ ಕಣೋ. ಆಗ ನಾನು ಬೀಳೋಕೆ ನಮ್ಮ ಮನೆಯವರೇ ಕಾರಣ ಅಂತ ಗೊತ್ತಾದಾಗ ಮನಸ್ಸಿಗೆ ತುಂಬ ನೋವಾಗ್ತಿದೆ ಸುಂದರ. ಹೋದ ಸಲ ಅಮೂಲ್ಯಂಗೆ ಒಂದು ಮಾತು ಹೇಳಿದ್ದೆ ಸುಂದರ, ನೀನು ಚೆನ್ನಾಗಿ ಓದು, ಒಂದೊಳ್ಳೆ ಕೆಲಸಕ್ಕೆ ಹೋಗು, ಆಗ
ನನಗಿಂತ ಸಂತೋಷ ಪಡೋರು ಇನ್ನೊಬ್ಬರು ಇಲ್ಲ ಅಂತ. ಆದರೆ ಈಗ ಅವಳೇ ನನ್ನ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಲಲ್ಲೋ, ಹೀಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣೋ. ನಿನ್ನೆ ತಾನೇ ಹನುಮಂತಣ್ಣಂಗೆ ನಾನು ಹೇಳ್ತಿದ್ದೆ ಕಣೋ, ನನ್ನ ಸಂತೋಷ ಅನ್ನೋ ಕಿರೀಟಕ್ಕೆ ಸೊಸೇಂದ್ರ ಅನ್ನೋ 3 ಚಿನ್ನದ ಗರಿಗಳು ಸೇರಿಕೊಂಡಿದೆ ಅಂತ. ಆದರೆ ಇವತ್ತು ನೋಡು ಆ ಗರಿಗಳೇ ಅವಮಾನ ಮಾಡಿ ಚುಚ್ಚುತ್ತಾ ಇದೆ ಅಂತಾರೆ ನಂದನ್. ಭಾವ ನನ್ಕೋಬೇಡಿ ಭಾವ, ಇವತ್ತೇನಾಗಿದೆಯೋ ಅದು ಆಗಬಾರ್ದಿತ್ತು. ಆದರೆ ಅಮೂಲ್ಯ ಮೀನಾ ನಿಮ್ಮ ಮೇಲೆ ಗೌರವ ಇಲ್ಲದೆ ಮಾಡಿದ್ದಾರೆ ಅಂತ ಅಲ್ವಲ್ಲ ಭಾವ. ಅಯ್ಯಯ್ಯೋ, ನಾನು ಅವರನ್ನು ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅನ್ಕೋಬೇಡಿ ಭಾವ. ಪಾಪ ಅವರು ಏನೋ ಮಾಡೋಕ್ಕೋದ್ರು, ಇನ್ನೇನೋ ಆಯಿತು. ನಮ್ಮ ಅಣ್ಣಂದ್ರು ಬುದ್ಧಿ ನಿಮಗೆ ಗೊತ್ತಲ್ವ ಭಾವ, ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ. ಇಷ್ಟು ಚಿಕ್ಕ ವಿಷಯನ ಅಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಏನು ಮಾಡೋದು, ಅವ್ರ ಬುದ್ಧಿನೇ ಅಂಥದ್ದು ಅಂತಾನೆ ಸುಂದರ. ವಿಷಯ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನನಗೆ ಅವಮಾನ ಆಗಿದ್ದು ಸತ್ಯ ಅಲ್ವಾ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರೆ. ನೀನು ಎಷ್ಟೇ ನನಗೆ ಸಮಾಧಾನ ಮಾಡ್ಬೋದು ಸುಂದರ, ಆದರೆ ಆಗಿರೋ ಅವಮಾನ ವಾಪಸ್ ಹೋಗಲ್ಲ, ಹೋಗಿರೋ ಮಾನ ವಾಪಸ್ ಬರಲ್ಲ. ಮೀನಾ, ಅಮೂಲ್ಯ, ಈ ವಿಷಯ ನನ್ನ ಹತ್ರ ಮುಚ್ಚಿಡ್ದೆ ಸತ್ಯ ಹೇಳಿದಿದ್ರೆ ನಿನ್ನ ಅಣ್ಣಂದಿರು ಕೇಳಿದಾಗ ನಾನು ಎದೆ ಉಬ್ಬಿಸಿ ಸಮಜಾಯಿಸಿ ಕೊಡ್ಬೋದಾಗಿತ್ತು. ಆದರೆ ನನ್ನ ಹತ್ರ ವಿಷಯ ಮುಚ್ಚಿಟ್ಟು ನಾನು ತಲೆ ತೆಗೆಸೋ ಹಾಗೆ ಮಾಡಿಬಿಟ್ರು, ಛೇ ಅಂತ ಹೋಗ್ತಾರೆ ನಂದನ್. ಭಾವ ಎಷ್ಟೊಂದು ನೊಂದ್ಕೊಂಡ್ಬಿಟ್ಟವರು ಅಲ್ಲ. ಹಾಗಂತ ಪಾಪ ಅಮೂಲ್ಯ ಮೀನಮ್ಮಂಗೂ ಬೈಯೋಕ್ಕಾಗಲ್ಲ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ ಇದು ಅಂತಾನೆ ಸುಂದರ. ಈಚೆ ಮೀನಾ ಬೇಜಾರಲ್ಲಿ ನಿಂತಿರುವಾಗ, ಅಕ್ಕ ಏನಕ್ಕ ಹೀಗಾಗೋಯ್ತು, ವಲ್ಲಭ ಅಂತೂ ನನ್ನ ಮಾತೇ ಕೇಳ್ತಿಲ್ಲ ಅಂತಾಳೆ ಅಮೂಲ್ಯ. ಕೇಶವನು ನನ್ನ ಮಾತು ಕೇಳ್ತಿಲ್ಲ ಅಮ್ಮು, ನನಗೆ ಇವತ್ತೊಂದು ಚೆನ್ನಾಗಿ ಅರ್ಥ ಆಯಿತು ಅಮ್ಮು. ನನ್ನ ಗಂಡಂಗಾಗಲಿ ನಿನ್ನ ಗಂಡಂಗಾಗಿ ಅವರವ್ರ ಹೆಂಡ್ತಿ ಫೀಲಿಂಗ್ಸ್ಗಿಂತ ಅವ್ರ ಅಪ್ಪಂಗೆ ಅವಮಾನ ಆಗಿದ್ದೇ ಹೆಚ್ಚು. ಹೌದು, ಮಾವಂಗೆ ಅವಮಾನ ಆಗಿದ್ದಕ್ಕೆ ನಮಗೂ ಬೇಜಾರಿದೆ. ಆ ಥರ ಆಗಬಾರ್ದಿತ್ತು. ಆದರೆ ಅದಕ್ಕೆ ಕಾರಣ ನಾವು ಅಲ್ಲ ಅಮ್ಮು. ನಮ್ಮ ಉದ್ದೇಶ ಅದು ಆಗಿರಲಿಲ್ಲ. ಮೊಸರಲ್ಲಿ ಕಲ್ಲು ಹುಡ್ಕೋ ಥರ ಆ ಎದುರು ಮನೆಯವರು ನೀನು ಟ್ಯೂಷನ್ ಮಾಡಿದ್ದಕ್ಕೆ ಮಾವನ್ನ ಹೊಣೆ ಮಾಡಿದರೆ ಯಾರು ಏನು ಮಾಡೋಕ್ಕಾಗುತ್ತೆ ಅಂತಾಳೆ ಮೀನಾ. ಅಪ್ಪ ಚಿಕ್ಕಪ್ಪ ಮಾವನ ಬಗ್ಗೆ ಇಲ್ಲದೇ ಇರೋದೆಲ್ಲ ಹೇಳಿದರು. ನಾನು ದುಡ್ಕೊಂಡು ಬಂದಿರೋ ದುಡ್ಡಲ್ಲೇ ಮಾವ ಬದುಕ್ತಿದ್ದಾರೆ ಅಂತೆಲ್ಲ ಮಾತಾಡಿದರು ಅಂತಾಳೆ ಅಮೂಲ್ಯ. ಅವರು ಏನು ಬೇಕಿದ್ರು ಮಾತಾಡಲಿ, ಅದು ಅವ್ರ ಬುದ್ಧಿ ತೋರಿಸುತ್ತೆ. ಆದರೆ ನಮ್ಮನೆ ಗಂಡಸರು ನಮ್ಮನ್ನು ಅರ್ಥ ಮಾಡ್ಕೋಬೇಕಿತ್ತಲ್ವ. ನೀನು ಯಾಕೆ ಈ ಥರ ಮಾಡಿದೆ, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಕೇಳೋದಕ್ಕೆ ತಯಾರಿಲ್ಲ. ನೀನು ಹೋಮ್ ಟ್ಯೂಷನ್ ಮಾಡಬೇಕು, ದುಡಿಬೇಕು ಅಂತ ಯಾಕೆ ಅಂದ್ಕೊಂಡೆ? ನಿನ್ನ ಮೇಕಪ್ ಐಟಮ್ಸ್ ತೊಗೊಳೋದಿಕ್ಕ ಅಥವಾ ಬಟ್ಟೆ ಬರೆ ತೊಗೊಳೋದಿಕ್ಕ? ನಿನ್ನ ಗಂಡನ ಹೆಗಲ ಮೇಲಿರೋ ಭಾರನ ಸ್ವಲ್ಪನಾದರೂ ಕಡಿಮೆ ಮಾಡಬೇಕು ಅಂತ ಅಲ್ವಾ? ಮಾವಂಗೆ ಕೊಡಬೇಕಾಗಿರೋ ಶೇರಲ್ಲಿ ನೀನು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಂತ ಅಲ್ವಾ? ವಲ್ಲಭನ ಹೊರೆ ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ಅಂತ ನೀನು ಅಂದ್ಕೊಂಡೆ ಅಮ್ಮು. ಅದಕ್ಕೆ ನಾನು ನಿನ್ನ ಜೊತೆ ನಿಂತ್ಕೊಂಡೆ. ಆದರೆ ಈಗ ನೋಡು ಏನಾಗಿದೆ ಅಂತ. ನನಗೆ ಬೇಜಾರಾಗಿರೋದು ಅದಕ್ಕಲ್ಲ ಅಮ್ಮು. ನಿನ್ನ ಗಂಡ ನನ್ನ ಗಂಡ ಮಾವಂಗೆ ಅವಮಾನ ಆಯಿತು ಅಂತ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಮತ್ತೆ ಅತ್ತೆ ಯಾಕೆ ಹೀಗಾಡ್ತಿದ್ದಾರೆ, ನಮ್ಮ ಮನಸ್ಸೇನು, ನಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಅವರಿಗೆ ಅರ್ಥನೇ ಆಗ್ತಿಲ್ವಾ ಅಂತಾಳೆ ಮೀನಾ. ಸಾರಿ ಅಕ್ಕ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಿದೆ. ಮನೆಯವರೆಲ್ಲ ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ನನಗೆ ಅದೇ ತುಂಬ ನೋವಾಗ್ತಿರೋದು ಅಂತಾಳೆ ಅಮೂಲ್ಯ. ನೀನ್ಯಾಕೆ ಬೇಜಾರು ಮಾಡ್ಕೋತೀಯ, ಹೋಗಲಿ ಬಿಡು ಅಮ್ಮು ಅಂತಾಳೆ ಮೀನಾ. ಇಲ್ಲ, ನಾವೆಲ್ಲರ ಜೊತೆ ಮಾತಾಡಿಕೊಂಡು ಖುಷಿಯಾಗಿದ್ದರೆ ಅದೇ. ಆದರೆ ಈಗ ಅತ್ತೆ ಮಾವ ಕೇಶವ ಭಾವ ಯಾರೂ ನಿಮ್ಮ ಜೊತೆ ಮಾತಾಡ್ತಿಲ್ಲ. ನನ್ನಿಂದ ನಿಮಗೆ ತೊಂದರೆ ಆಗೋಯ್ತು ಅಂತಾಳೆ ಅಮೂಲ್ಯ. ನೋಡಮ್ಮು, ನೀನೇನಾದರೂ ತಪ್ಪು ಮಾಡಿ ಅದಕ್ಕೆ ನಾನು ಸಪೋರ್ಟ್ ಮಾಡಿ ಈ ಥರ ಏನಾದರೂ ಆಗಿದ್ದಿದ್ರೆ ಆವಾಗ ನನಗೆ ಗಿಲ್ಟ್ ಫೀಲ್ ಆಗ್ತಿತ್ತು. ಆದರೆ ಈಗ ನನಗೆ ಯಾವ ಗಿಲ್ಟ್ ಇಲ್ಲ, ಯಾಕಂದರೆ ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮು ಅಂತಾಳೆ ಮೀನಾ. ಆದರೆ ಇದಕ್ಕೆ ಯಾಕಕ್ಕ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತಾಳೆ ಅಮೂಲ್ಯ. ಇವತ್ತು ಇಷ್ಟೆಲ್ಲ ಗಲಾಟೆ ಆಯ್ತಲ್ವಾ, ಎಲ್ಲರೂ ಬೇಜಾರಲ್ಲಿದ್ದಾರೆ. ಅವ್ರು ಯಾರಿಗೂ ನಾವ್ಯಾರು ಅಂತ ಅರ್ಥ ಆಗ್ತಿಲ್ಲ. ಸ್ವಲ್ಪ ಟೈಮ್ ಕೊಡು, ಏನು ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೆ ಏನೇ ಆದರೂ ನೀನು ಸ್ಟ್ರಾಂಗ್ ಆಗಿರಬೇಕು. ನೋಡು, ಈ ಥರ ಕಣ್ಣೀರು ಹಾಕಬಾರ್ದು ಅಂತ ಕಣ್ಣೀರನ್ನು ಒರೆಸ್ತಾಳೆ ಮೀನಾ. ಈಚೆ ರೂಮಲ್ಲಿ ಅಮೂಲ್ಯ, ಕಾಡು ಪಾಪ ಒಂದು ಸಲ ನನ್ನ ಮಾತು ಕೇಳು ಪ್ಲೀಸ್, ನಾನು ಬೇಕು ಅಂತ ಯಾವ ತಪ್ಪು ಮಾಡಿಲ್ಲ ಕಣೋ ಅಂತಾಳೆ. ನಿನ್ನ ನಂಬ್ಕೊಂಡು ನಾಳೆ ದಿನ ಮನೆಯವರು ಎಲ್ಲರೂ ಬೀದಿಲಿ ಭಿಕ್ಷೆ ಎತ್ತಬೇಕಾಗತ್ತೆ ಅಂತಾನೆ ವಲ್ಲಭ. ಈಚೆ ಕೇಶವ ಮೀನಾ ಹತ್ರ, ನಿನ್ನ ಮನೇಲಿ ನಿನ್ನ ಸ್ವತಂತ್ರವಾಗಿ ಬೆಳೆಸಿದ್ದಾರೆ, ನೀನು ಇಲ್ಲಿ ಸ್ವತಂತ್ರವಾಗೇ ಇದ್ದೀಯಾ. ಆದರೆ ಈ ಮನೆಯಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಪದೇ ಪದೇ ಯಾಕೆ ನೀನು ಆ ಲೈನ್ನ ಕ್ರಾಸ್ ಮಾಡ್ತೀಯಾ ಅಂತಾನೆ. ಈಚೆ ನಂದನ್, ಗಿರಿಜಾ ನಿನ್ನ ಒಂದು ಮಾತು ಕೇಳ್ತೀನಿ ಅಂತಾರೆ. ಅದೇನು ರೀ ಕೇಳಿ ಅಂತಾರೆ ಗಿರಿಜಾ. ಅಮೂಲ್ಯ ಅದು ಯಾರದೋ ಮನೆಗೆ ಪಾಠ ಹೇಳೋಕೆ ಹೋಗ್ತಾಳೆ, ಅದಕ್ಕೆ ಮೀನಾ ಸಹಾಯ ಮಾಡ್ತಾಳೆ ಅನ್ನೋದು ನಿನಗೆ ಗೊತ್ತೇ ಇರಲಿಲ್ವಾ ಗಿರಿಜಾ ಅಂತಾರೆ ನಂದನ್. ಆಗ ಶಾಕ್ನಿಂದ ಗಿರಿಜಾ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.